ಇನ್ನು ಬಾಗಲಕೋಟೆಯಲ್ಲಿ ಮೈದುಂಬಿ ಹರಿತಾ ಇದೆ ಕೃಷ್ಣ. ರೌದ್ರ ರಮಣೀಯ ದೃಶ್ಯ ಟಿವಿ ನನ್ನ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಬೋರ್ಗರಿತಾ ಇದೆ ನದಿ. ಅದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಹಿಪ್ಪರಗಿ ಬ್ಯಾರೇಜ್ನ 10 ಗೇಟ್ಗಳು ಓಪನ್ ಆಗಿದೆ. ನೀರಿಲ್ಲ ಮಳೆಯಿಲ್ಲ ಅಂತ ಪರಿತಪಿಸ್ತಾ ಇದ್ದಂಥ ರೈತರ ಪಾಲಿಗೆ ಮಳೆ ಧೋ ಅಂತ ಸುರಿತಾ ಇರೋದು ಬಹಳಷ್ಟು ಖುಷಿಯ ವಿಚಾರ. ಅದರಲ್ಲೂ ಬಾಗಲಕೋಟೆ ಭಾಗದಲ್ಲಿ ಹಿಪ್ಪರಗಿ ಬ್ಯಾರೇಜ್ನ ಒಳಹರಿವು 77,100 ಕ್ಯೂಸೆಕ್ಸ್, ಹೊರಹರಿವು 75,500 ಕ್ಯೂಸೆಕ್ಸ್. ಹೀಗಾಗಿ ಹಿಪ್ಪರಗಿ ಬ್ಯಾರೇಜ್ನ 10 ಗೇಟ್ಗಳು ಕೂಡ ಓಪನ್ ಆಗಿದೆ. ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ. ಮಳೆರಾಯನ ಕೃಪಾದಿಂದ ನೀರು ಬತ್ರಿ. ಒಂದು ಹನಿ ನೀರು ಇದ್ದಿದ್ದಿಲ್ಲ, ಹೊಳೆದೆಲ್ಲ ಬರೇ ಒಟ್ಟು ಕುಡಿಯೋಕೆ ದನ ಕರೆಗಳಿಗೂ ನೀರಿಲ್ಲ. ಕಬ್ಬುಗಳು ಜೂನ್ದಾಗ ಒಂದಿಟ್ಟು ಮಳೆ ಆಕೈತಿ ಅಂತ ಒಂದಿಟ್ಟು ಆಸೆ ತೋರಿಸಂಗೆ ಮಾಡ್ತೀವಿ. ಕಬ್ಬೆಲ್ಲ ಒಣಗಿ ಹೋದವು. ಹಚ್ಚಿದ್ವಿ, ನೀರು ಬರ್ತೈತೆ ಅಂತ ನಂಬಿಕೆ ಮೇಲೆ ಹಚ್ಚಿದ್ವಿ. ಅವು ಕಬ್ಬನ್ನು ಒಣಗಿ ಹೋದವು ರೀ. ಮತ್ತು ಎಲ್ಲ ತ್ರಾಸಾಗಿ ಈಗ ದೇವ್ರನ್ನ ಯಾರು ನೀರು ತರಲಿಲ್ಲ. ನಮ್ಮ ದೇವ್ರನ್ನ ಕಣ್ಣು ತೆರೆದ ಮಹಾರಾಷ್ಟ್ರದಿಂದ ಮಳೆಯಾಗಿ ನೀರು ಬಂದೈತಿ ರೀ. ಅದ್ರ ಬಳಕ ಯಾರ್ಯಾರು ಬಿಡಿಸೋದಾಗಿಲ್ಲ, ಏನೂ ಆಗಿಲ್ಲ ರೀ. ಇವತ್ತು ತುಂಬೆರೆ ಆಗತೈತಿ ರೀ. ಇದು ಏನು ರೀ ಮುಂದೆ ಇನ್ಕತಕ ಬರಗಾಲ ಒಟ್ಟು ಹೊಳಿ ಕಲ್ಲಿನ ಎಲ್ಲ ಇನ್ಕತಕ ಕಲ್ಲಿನ ಐತ್ರಿ. ಈಗ ಬಂದು ಸಿಂದ ಚಲೋ ಆಗೈತೆ ರೀ. ಮಳೆ ರಾಜ ಬಂದು ಮನಗಡೆ ಚಲೋ ಕೆಲಸ ಆಗೈತೆ ರೀ. ಈ ಕರೆಂಟ ಇಟ್ಟ ಸಾಲ್ತಾ ಇಲ್ಲ ರೀ. 7 ತಾಸಿನ ಮೇಲೆ ರೈತಕ್ಕೆ ಮಾಡೋಕ್ಕಾಗಂಗಿಲ್ಲ ರೀ. ಒಟ್ಟು ಎಷ್ಟು ಕೊಡ್ತಾರಲ್ಲ ರೀ, 12 ತಾಸು ರೀ ಮಿನಿಮಮ್ ರೈತಕ್ಕೆ ಮಾಡೋಕೆ ಪಂಪ್ಸೆಟ್ಗಳಿಗೆ ಲೈನ್ ಕೊಡುತ್ತಾನೆ ರೀ. ಒಟ್ಟು ನಾವು ಪ್ರತಿನಿಧಿ ರವಿಮುಖಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಸಮರ್ಪಕವಾಗಿ ಮಳೆಯಾಗದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲಾದ್ಯಂತ ಕೆರೆ ಕಟ್ಟೆಗಳು, ನದಿ ಹಳ್ಳ ಕೊಳ್ಳಗಳು ಖಾಲಿಯಾಗಿ ಸಂಪೂರ್ಣವಾಗಿ ಬರದ ಚಿತ್ರಣ ಕಂಡು ಬರ್ತಾ ಇದ್ದು. ಆದರೆ ಸದ್ಯದ ಮಟ್ಟಿಗೆ ಒಂದು ಖುಷಿಯ ವಿಚಾರ ಏನಂದ್ರೆ, ಮಹಾರಾಷ್ಟ್ರದಲ್ಲಿ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬಂದು ಹರಿತಾ ಇರುವಂಥದ್ದು ಆ ದೃಶ್ಯವನ್ನು ನಾವು ತೋರಿಸ್ತಾ ಇದ್ದೀವಿ. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ನಾವು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಅಂದ್ರೆ ಆ ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ಕೃಷ್ಣಾ ನದಿಯ ಒಂದು ಹರಿವಿನ ಚಿತ್ರಣವನ್ನು ನಾವು ತೋರಿಸ್ತಾ ಇದ್ದೀವಿ. ಕೇವಲ ಒಂದು 3-4 ದಿನಗಳ ಹಿಂದೆ ಈ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ ತುಂಬಾ ನೀರು ಅಂದರೆ ಒಂದು ಹನಿ ನೀರು ಕೂಡ ಇದ್ದಿರಲಿಲ್ಲ. ಅಷ್ಟು ಮಟ್ಟಿಗೆ ನೀರು ತಳಮಟ್ಟಕ್ಕೆ ತಲುಪಿ ಹೋಗಿತ್ತು. ಯಾವುದೇ ಕಾರಣಕ್ಕೂ ಜಾನುವಾರುಗಳು ಕೂಡ ನೀರಿಗೆ ತೊಂದರೆ ಆಗ್ತಾ ಇತ್ತು. ಆದರೆ ಈ ಒಂದು ವಿಚಾರದಲ್ಲಿ ಏನಾಗಿದೆ ಅಂತಂದರೆ, ಸಾಕಷ್ಟು ಸಾರಿ ರೈತರು ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಅಂದರೆ ಮೇಲಿಂದ ನೀರು ಬಿಡಿಸುವಂಥ ಕೆಲಸ ಆಗಬೇಕಾಗಿತ್ತು ಅಂತ ಹೇಳ್ಕೊಂಡು. ಆದರೆ ಅದಕ್ಕೂ ಕೂಡ ಅವಕಾಶ ಇರಲಿಲ್ಲ. ಯಾಕೆಂದರೆ ಸರಿಯಾಗಿ ಮಳೆನೇ ಇಲ್ಲದೆ ಒಂದು ಕಾರಣದಿಂದ ಅದು ಕೂಡ ಸಾಧ್ಯವಾಗಿರಲಿಲ್ಲ. ಕೊನೆಗೂ ಕೂಡ ವರುಣನೇ ಅವ್ರ ಮೇಲೆ ಒಂದು ಕೃಪೆ ತೋರಿ ಮಳೆಯನ್ನು ಸುರಿಸಿದ್ರಿಂದ ಈಗಾಗಲೇ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಕೃಷ್ಣಾ ನದಿ ಉಕ್ಕಿ ಹರಿತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ಹೇಳೋದಾದರೆ ಈ ಒಂದು ಬ್ಯಾರೇಜನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ಹಿಪ್ಪರಗಿ ಬ್ಯಾರೇಜ್ ಅಂತ ಕರಿತಾ ಇರುವಂಥದ್ದು. ಅಂದರೆ ಬಾಗಲಕೋಟೆ ಜಿಲ್ಲೆ ಹಾಗೂ ಬೆಳಗಾವಿ ಜಿಲ್ಲೆಯ ಒಂದು ಗಡಿ ಭಾಗದಲ್ಲಿರುವಂಥ ಹಿಪ್ಪರಗಿ ಬ್ಯಾರೇಜ್ ಸುಮಾರು ಒಂದು 22 ಗೇಟ್ಗಳನ್ನು ಒಳಗೊಂಡಿರುವಂಥ ಒಂದು ಬ್ಯಾರೇಜು. ಈಗಾಗಲೇ ಇದರಲ್ಲಿ 10 ಗೇಟ್ಗಳನ್ನು ಶುರು ಮಾಡಿದ್ದಾರೆ. ನೀರು ಈಗಾಗಲೇ ರಭಸವಾಗಿ ಹರಿದು ಬರ್ತಾ ಇರುವಂಥದ್ದು. ಅಂದರೆ ಆ ಭಾಗದಿಂದ ಬೆಳಗಾವಿ ಭಾಗದಿಂದ ಈ ನಮ್ಮ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಗೆ ಈಗಾಗಲೇ ತುಂಬನೇ ರಭಸವಾಗಿ ಬೋರ್ಗರೆದು ಕೃಷ್ಣಾ ನದಿ ಹರಿದು ಬರ್ತಾ ಇರುವಂಥದ್ದು. ಈಗಾಗಲೇ ಸುಮಾರು ಒಂದು 50,000 ಕ್ಯೂಸೆಕ್ಕು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಮತ್ತು ಅದರ ಹೊರ ಹರಿವು ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಾಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೀರಿಲ್ಲ ಅಂತ ಹೇಳ್ಕೊಂಡು ರೈತರು ತುಂಬಾ ಚಿಂತೆಗೀಡಾಗಿದ್ದರು ಮತ್ತು ಸಂಕಷ್ಟಕ್ಕೆ ಸಿಲುಕಿದ್ರು. ಯಾಕಂದರೆ ಈ ಒಂದು ಕೃಷ್ಣಾ ತೀರದ ರೈತರು ಈ ಒಂದು ನದಿಯನ್ನು ನಂಬಿಕೊಂಡು ಅನೇಕ ಬೆಳೆಯನ್ನು ಬೆಳೀತಾರಲ್ಲ, ಅದರಲ್ಲೂ ಪ್ರಮುಖವಾಗಿ ಕಬ್ಬು ಬೆಳೆಯನ್ನು ಬೆಳೀತಾರೆ. ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗುತ್ತೆ. ಆದರೆ ನೀರು ಇಲ್ಲದೇ ರೈತರು ತುಂಬಾ ಚಿಂತೆಗೀಡಾಗಿದ್ದರು. ಆದರೆ ಸದ್ಯದ ಮಟ್ಟಿಗೆ ಹೇಳೋದಾದರೆ ಕೃಷ್ಣಾ ನದಿ ವಿಸ್ತಾರವಾಗಿ ವಿಶಾಲವಾಗಿ ಬೋರ್ಗರೆದು ಹರಿತಾ ಇರೋದ್ರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಸಾಕಷ್ಟು ಜನ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಮೊನ್ನೆ ತಾನೇ ನೀರು ಇದ್ದಿರಲಿಲ್ಲ, ಈ ಎಲ್ಲ ಒಂದು ಹನಿ ಕೂಡ ನೀರಿರಲಿಲ್ಲ. ಈಗ ನೀರೆಲ್ಲ ತುಂಬ ಹೆರಾಗತ್ತೈತಿ. ಏನು ಅನ್ಸತ್ತೆ ನಿಮ್ಮ ರೈತರಾಗಿ? ನಮ್ಗೆ ಅಗದಿ ಸಂತೋಷ ಆಗೈತೆ ರೀ. 2 ತಿಂಗಳಾಯಿತು ನೀರು ಪೂರ ಹೊಳೆ ಎಲ್ಲ ಖಾಲಿ ಆಗಿತ್ತು ರೀ. ಖಾಲಿ ಆದ ಈಗ ಮಳೆ ಮಹಾರಾಷ್ಟ್ರ ಕೊಯ್ನಾ ಇದ್ರದಿಂದ ಜಲಾಶಯದಿಂದ ಮಳೆ ಹಾಕಿಸಿಂದ ಈಗ ನಿನ್ನೆ ಹಿಡ್ಕೊಂಡು ಫುಲ್ ತುಂಬ ಹರಿ ಆಗೈತಿ. ಭಾಳ ಸಂತೋಷ ಆಗೈತಿ. ಮುಂದೆ ನಮ್ಮ ಸಂಗಮೇಶ್ ಮಾಲಕರು ಕರೆಂಟ್ 2 ವಾರದಾಗ 2 ಸಲ ಇದನ್ನು ತೆಗೆದಿದ್ರು ಕರೆಂಟ. ನಿನ್ನೆ ಬೆಳಗಾವಿ DC ಮತ್ತು ಬಾಗಲಕೋಟೆ DC ಜೋಡಿ ಮಾತಾಡಿ ಅವು 2 ದಿವ್ಸ ಕರೆಂಟ್ ಹಾಕಿಸಿ ಇದು ಮಾಡ್ಯಾರ ರೀ ನಮ್ಮ ಸಂಗಮೇಶ್ ನಿರಾಣಿ ಅವರು. ನಮ್ಗೆ ಭಾಳ ಸಂತೋಷ ಆಗೈತಿ. ಈಗೆಲ್ಲ ಮೋಟ್ರ್ ಪಂಪ್ ಎಲ್ಲ ನದಿ ಬಾಜು ಎಲ್ಲ ಇರ್ತಾವೆ. ನಿಮ್ಗೆ ಒಬ್ಬರದ್ದೆಲ್ಲ ಸ್ಥಿತಿ ಹೆಂಗೆ ಅವನು ಸುರಕ್ಷಿತ ನೋಡ್ಕೊಳ್ಬೇಕಾಗ್ತದೆ ನೀವೆಲ್ಲ? ಈಗ ಎಲ್ಲ ತೆಗ್ದು ಮ್ಯಾಗ ಹಿಡಿದು ರೀ ಜೋಡಿಸೋದು ಇದನ್ನು ಮಾಡೋದು ಎಲ್ಲ ಮಾಡಾದಿದ್ರು. ಅದನ್ನು ಒಳಗೆ ಮುನಿಗ್ಯಾವ್ರಿ 30 ಮೋಟ್ರ್ ಮುನಿಗಿದ್ವು. ಎಲ್ಲ ಕಾವಿಗೆ ಹಾಕಿದ್ವಿ ಬೀಚಿ ಏಕ್ದಮ್ ಬತ್ತು ರೀ ಹೊಳೆ. ಇಷ್ಟು ಇಲ್ಲಿನ ರೈತರ ಮಾತು. ಯಾಕಂದರೆ ಸಹಜವಾಗಿ ನೀರಿಲ್ಲ ಅಂತಂದು ರೈತರು ತುಂಬಾ ಸಂಕಷ್ಟ ಒಂದು ಸ್ಥಿತಿಯನ್ನು ತಲುಪಿದ್ರು. ಯಾಕಂದರೆ ಬೆಳೆಗಳಿಗೂ ಕೂಡ ನೀರಿಲ್ಲ. ಈ ಒಂದು ರೀತಿಯಲ್ಲಿ ಒಂದು ವಿಚಾರವಾಗಿ ನಾವು ಗಮನಿಸಬೇಕಾದಂತಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಮಳೆಯಿಂದ ಕೃಷ್ಣಾ ನದಿ ತುಂಬಿ ಹರಿತಾ ಇದೆ, ನದಿ ಮೂಲಗಳು ತುಂಬಿ ಹರಿತಾ ಇವೆ. ಆದರೆ
ಬಾಗಲಕೋಟೆ ಜಿಲ್ಲಾದ್ಯಂತ ಮಾತ್ರ ಏನು ಮಳೆ ಮಾತ್ರ ಇನ್ನೂ ಕೂಡ ಸಮರ್ಪಕವಾಗಿ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ನದಿ ತೀರದ ಭಾಗದ ರೈತರು ಖುಷಿಯನ್ನು ಆಚರಿಸ್ತಾ ಇದ್ದರೆ, ಇನ್ನೊಂದು ಕಡೆ ಒಣ ಬೇಸಾಯನ ನಂಬಿಕೊಂಡಿರುವಂಥ ರೈತರಿಗೂ ಕೂಡ ಇಂದಿಗೂ ಕೂಡ ಯಾವುದೇ ರೀತಿ ಸರಿಯಾಗಿ ಮಳೆ ಆಗದೆ ಅವರು ಇಂದಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾಮ್ಯಾನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.